ಮುಡಾ ಅಧ್ಯಕ್ಷ ನಹೀಂ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ನಡೆಸಲಾಯಿತು. ಮುಡಾ ಅಧ್ಯಕ್ಷ ನಹೀಂ ಮಾತನಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗರ್ಭಿಣಿ ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಬೆಳಗಿನ ಪೌಷ್ಟಿಕಾಹಾರ ವಿತರಣೆ ಮಾಡಿದ್ದೇವೆ. ಝೈದ್ ಖಾನ್ ಅವರ ಬನಾರಸ್ ಚಲನಚಿತ್ರ ಯಶಸ್ವಿಯಾಗಿದ್ದು ಇದೇ ರೀತಿ ಮುಂದಿನ ಚಿತ್ರದಲ್ಲಿ ಅವರು ನಟಿಸುವ ಎಲ್ಲಾ ಚಿತ್ರಗಳು ಯಶಸ್ಸು ಕಾಣಲಿ ಅಂತ ಅಲ್ಲಾಹನಲ್ಲಿ ಪ್ರಾರ್ಥಿಸಿದರು. ಇವತ್ತು ಜಮೀರ್ ಅಹಮದ್ ಸಾಹೇಬ್ರ ಸುಪುತ್ರ ಆದಂಥ ಝೈದ್ ಖಾನ್ ಅವರ ಹುಟ್ಟುಹಬ್ಬ. ಅದ್ರ ಪ್ರಯತ್ನದಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರನ ಇವತ್ತು ಮಿನ್ಸ್ ಆಸ್ಪತ್ರೆಗೆ ಇವತ್ತು ಅವರ ಹುಟ್ಟುಹಬ್ಬ ಪ್ರಯತ್ನದಾಗಿ ನಮ್ಮ ವಿಜಯ್ ಕುಮಾರ್ ಅವರು ಅಧ್ಯಕ್ಷರು, ನಮ್ಮ ಕೌನ್ಸಿಲರ್ ಅಂತ ಶ್ರೀಧರಣ್ಣ ಅವರು, ಆಮೇಲೆ ನಮ್ಮ ಸುನಿಯವರು, ನಿತಿನ್ ಅವರು ಎಲ್ಲರೂ ಕೂಡ ಇವತ್ತು ಬೆಳಗಿನ ಉಪಹಾರ ಹಾಸ್ಪಿಟ್ಲಿಗಳಿಗೆ ಇವತ್ತು ಅವರ ಝೈದ್ ಖಾನ್ ಅವರ ಹುಟ್ಟುಹಬ್ಬ ಪ್ರಯತ್ನ ಕೊಡ್ಸೋಕ್ಕೆ ಎಲ್ಲರೂ ಕೂಡ ಬಂದಿದ್ದು. ಝೈದ್ ಖಾನ್ ಅವರು ಒಂದು ಚಿತ್ರರಂಗದಲ್ಲಿ ಇವತ್ತೇನು ಬನಾರಸ್ ಚಿತ್ರ ಆಗ್ಬೋದು ಹೆಂಗೆ ಯಶಸ್ವಿಯಾಗಿ ನಡೀತು, ಮುಂದಿನ ದಿವಸದಲ್ಲಿ ಝೈದ್ ಖಾನ್ ಅವರ ಎಲ್ಲ ಚಿತ್ರರಂಗನೂ ಕೂಡ ಯಶಸ್ವಿಯಾಗಿ ಒಳ್ಳೆ ಫಿಲ್ಮ್ಗಳು ಬರಲಿ, ಅವ್ರದ್ದು ಯಶಸ್ವಿಯಾಗಿ ನಡೀಲಿ, ಭಗವಂತ ಅವರ ಐಸು ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಒಳ್ಳೆ ನಟನಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಅಲ್ಲದಲ್ಲಿ ಪ್ರಾರ್ಥಿಸ್ತೀನಿ. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮಾತನಾಡಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಚಲನಚಿತ್ರ ನಟರಾದ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಿಸಿದ್ದೇವೆ. ಝೈದ್ ಖಾನ್ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯ ನೀಡಿ ಚಿತ್ರರಂಗದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಶುಭ ಹಾರೈಸಿದರು. ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಆದ ಜಮೀರ್ ಅಣ್ಣವರ ಮಗರಾದಂಥ ಝೈದ್ ಖಾನ್ ರವರು ಖ್ಯಾತ ಚಲನಚಿತ್ರ ನಟರು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯದಲ್ಲಿ ನಮ್ಮ ನಾಯಕರಾದಂಥ ಮುಡಾ ಅಧ್ಯಕ್ಷರಾದ ನಹೀಂರವರ ನೇತೃತ್ವದಲ್ಲಿ ಇವತ್ತು ಮಮತೆ ಮಡಿಲಿನ ಸಹಯೋಗದೊಂದಿಗೆ ಒಳರೋಗಿಗಳಿಗೆ ಊಟದ ವ್ಯವಸ್ಥೆಯನ್ನು, ಬೆಳಗಿನ ತಿಂಡಿ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಸಕಲ ಐಶ್ವರ್ಯ ನೆಮ್ಮದಿ ಮತ್ತು ಖ್ಯಾತ ಚಲನಚಿತ್ರ ನಟರಾಗಿ ಈ ರಾಜ್ಯದಲ್ಲಿ ಬೆಳೀಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ನಾನು ಶುಭಾಶಯವನ್ನು ಕೋರುತ್ತೇನೆ. ನಗರಸಭಾ ಸದಸ್ಯ ಶ್ರೀಧರ್ ಮಾತನಾಡಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಕೊಡುಗೈದಾನಿ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಝೈದ್ ಖಾನ್ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜನತೆಯ ಪರವಾಗಿ ಶುಭಾಶಯ ಕೋರಿದರು. ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಸತಿ ಸಚಿವರು ಕೊಡುಗೈದಾನಿ ಅಂತಲೇ ಇಡೀ ರಾಜ್ಯದಲ್ಲೇ ಬಿಂಬಿತವಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ ರವರ ಸುಪುತ್ರ ಝೈದ್ ಖಾನ್ ರವರ ಜನ್ಮದಿನಾಚರಣೆಯನ್ನು ಇಂದು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ನೆಚ್ಚಿನ ಗೆಳೆಯ ನಹೀಂ ರವರ ನೇತೃತ್ವದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ವಿಜಯ್ ಕುಮಾರ್ ಅವರು, ನಿತಿನ್ ರವರು ಮತ್ತು ನಮ್ಮ ಮಮತೆಯ ಮಡಿಲಿನ ನಮ್ಮ ಯೋಗೇಶ್ ರವರು ಎಲ್ಲರೂ ಸೇರಿ, ನಾನು ನಗರಸಭಾ ಸದಸ್ಯ ಶ್ರೀಧರ್ ಕೂಡ ಎಲ್ಲರೂ ಸೇರಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ನಮ್ಮ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಹತ್ತಿರ ಇರುವಂಥ ಒಳರೋಗಿಗಳ
ಆವರಣದಲ್ಲಿ ಅವರಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮುಖಾಂತರ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡೋದ್ರ ಜೊತೆಗೆ ಅವರು ಚಲನಚಿತ್ರ ನಟರು, ಪ್ರಖ್ಯಾತ ಚಲನಚಿತ್ರ ನಟರು, ಅವರ ಸಿನಿಮಾ ರಂಗ ಇನ್ನೂ ಉನ್ನತವಾಗಿ ಸಾಗಲಿ, ಕರ್ನಾಟಕದ ಜನತೆ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಆ ಹುಟ್ಟುಹಬ್ಬದ ಸಮಯದಲ್ಲಿ ಅವರಿಗೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್, ಉಪಾಧ್ಯಕ್ಷ ಸೈಯದ್ ಮಕಿ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಿತಿನ್ ಜಿ ಗೌಡ, ಮುಖಂಡರಾದ ಶಬಾಸ್ ಖಾನ್ ಸೇರಿದಂತೆ ಅಭಿಮಾನಿಗಳು, ಕಾರ್ಯಕರ್ತರು ಹಾಜರಿದ್ದರು.